ಸರ್, ಈಗ ಬಾಲ್ಯ ಹೆಂಗಿತ್ತು ಸರ್ ನಿಮ್ದು? ಅಂದ್ರೆ ಈ ಕನ್ನಡ ಹೋರಾಟ ಅಥವಾ ಕನ್ನಡ ಭಾಷೆ ಮೇಲಿನ ಆ ಪ್ರೀತಿ, ಚಳುವಳಿ ಮಾಡಬೇಕು, ಹೋರಾಟ ಮಾಡಬೇಕು, ಕನ್ನಡ ನಮ್ಮ ಒಂದು ಅಸ್ಮಿತೆ ಅನ್ನುವಂಥದ್ದು ನಿಮ್ಗೆ ಬಾಲ್ಯದಿಂದ ಹೇಗ್ ಸರ್ ಬಂದಿದ್ದು? ನಿಮ್ಗೆ ಸ್ಫೂರ್ತಿ ಯಾರು ಅಂತ? ಇಲ್ಲದ ಬಾಲ್ಯದಿಂದ ನನಗೆ ಒಂದು ರೀತಿ ಹೋರಾಟವೇ ಚಿಂತನೆ ಆಗೋಯ್ತು. ನಿಮ್ಗೆ ಹೇಳೋದಾದ್ರೆ ನನಗೆ 10ನೇ ವರ್ಷದಿಂದಲೇ ಯಾರು ನನ್ನ ಏಕವಚನದಲ್ಲಿ ಕಾಡಿರಲಿಲ್ಲ. ಬನ್ನಿ ನಾಗರಾಜ್ ಅವರೇ ಚೆನ್ನಾಗಿದ್ದಂದಿರ ಹೊರತು ನಾಗರಾಜ್ ಪಾಪ ಅಂತ ಅಂದಿಲ್ಲ. ಅಂದರೆ ಆವತ್ತೇ 9-10ನೇ ವರ್ಷದಲ್ಲಿ ಬನ್ನಿ ಹಿಂಗೆ ಇಲ್ಲಿವರೆಗೂ ಏಕವಚನ ಇಲ್ಲ. ಅದೊಂದು ಅದ್ಭುತವಾದಂಥ ಚಿಂತನೆ. ಆಮೇಲೆ 10 ವರ್ಷಕ್ಕೆ ಮುಂಚೆ ಶಾಲೆ, ಪ್ರೈಮರಿ ಪ್ರಾಥಮಿಕ ಶಾಲೆ ನಮಗೊಬ್ರು ಹರಿಜನರು ಉಪಾಧ್ಯಾಯರು, ಭಾಳ ದೊಡ್ಡ ಮನುಷ್ಯರು. ಅವರು ಶಾಲೆ ಮಕ್ಕಳು, ಅವರು ಪ್ರಾಥಮಿಕ ಶಾಲೆ. ಇದು ಆವಾಗ 1947 ಸ್ವಾತಂತ್ರ್ಯ ಬಂತು. ಮೇಷ್ಟ್ರು ಮೊದಲು ನಾನು ಕರೀತಾರೆ, ನಾಗರಾಜ್ ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ಏನು ಸರ್ ನೋಡಿ, ಎಲ್ಲರೂ ಕೂತ್ಕೊಂಡು ತೀರ್ಮಾನ ತಗೊಳ್ಳಿ. ಮೊದಲು ಒಂದು ಬಾವುಟ ತರಬೇಕು. ಯಾರ್ಯಾರು ಎಷ್ಟು ಕೊಡ್ತೀರಿ ಕೊಡಿ, ನಾಗರಾಜ್ ಎಷ್ಟು ಕೊಡ್ತಾರೆ ಕೊಡಿ. ನಾವು ತಂದೆ ಕಾಸು ಪಾಸು ಕೊಟ್ಟಿರ್ತಾರೆ, ಏನಿರುತ್ತೆ ಅಲ್ಲಿ ಜೋಬ್ಲಿ ಅಷ್ಟು ಕೊಟ್ಟು ಎಲ್ಲರಿಗೂ ಕೊಟ್ಟಾಯ್ತು. ಕೊಟ್ಟ ಬಾವುಟ ತಂದ ಮೇಲೆ ನಾಳೆ ಮೆರವಣಿಗೆ 1047 ಮೆರವಣಿಗೆ. ಯಾರು ಮಾಡ್ಬೇಕಪ್ಪ ಮೆರವಣಿಗೆ? ಇಡೀ ಪ್ರಾಥಮಿಕ ಶಾಲೆಯಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎತ್ತರವಾದವರು ನಾಗರಾಜ್. ನಾಳೆ ಬೆಳಗ್ಗೆ ನಾಗರಾಜ್ ಬಾವುಟ ಇಟ್ಕೊಂಡು ಪ್ರಪ್ರಥಮವಾಗಿ ರಾಷ್ಟ್ರಧ್ವಜವನ್ನು ಹಿಡಿದು ಮಹಾತ್ಮ ಗಾಂಧಿ ಜಯವಾಗಲಿ, ರಾಜ್ಯಕ್ಕೆ ಜಯವಾಗಲಿ ಅಂತ ಹೋರಾಟ ಮಾಡ್ತಕ್ಕಂಥದ್ದು. ಅಂದರೆ ಆವತ್ತಿನಿಂದಲೇ ಶಕ್ತಿ. ಮತ್ತು ನಾನು ಮಗುವಾಗಿದ್ದಾಗಲೇ ನಮ್ಮ ತಾಯಿಯವರು ನಾನು ಪೂರಾ ತುಂಟಾಟ ಬಿದ್ದೋಗ್ಬಿಡ್ತಾರೆ ಅಂತ ಕಾಲಿಗೆ ದಾರ ಕಟ್ಟಿ ಒಂದು ಕಂಬಕ್ಕೆ ದಾರ ಕಟ್ತಿದ್ರು, ಹೋಗದೆ ಇರಲಿ ಆ ಕಾಲದಲ್ಲಿ. ಅಂದರೆ ಆವತ್ತಿನಿಂದಲೂ ಇಡೀ ರಕ್ತ ನನ್ನ ರಕ್ತವೇ, ಹೋರಾಟ, ಚಳುವಳಿ ಇದೆಲ್ಲ ಕೂಡ್ಸ್ಕೊಂಬಂತು. ಬರ್ತಾ ಮಿಡ್ಲ್ ಸ್ಕೂಲ್ ಅಲ್ಲೆಲ್ಲ ಭಾರತ್ ಸೇವಾದಳ ಆಗ ಅದು INA ರಾಮರಾವ್ ಅಂತೇಳಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದರಲ್ಲಿದ್ದರು, ಸುಭಾಷ್ ಚಂದ್ರ ಬೋಸ್ ಜೊತೆ. ಮತ್ತು ಎಟ್ಟಿ ಸದಾಶಿವ ನಾವೆಲ್ಲ ಕಪ್ ಚಡ್ಡಿ, ಬಿಳಿ ಬೆಟ್ಟೆ ಹಾಕೊಂಡು ಸೇವಾದಳ. ಆಗ ಇದೆಲ್ಲವೂ ಹೋರಾಟದಿಂದ ಇನ್ನೇ ಬಂದ್ಬಿಡ್ತು. ಅದೇ ಈ ಬೆಂಗಳೂರು ಬಂದ ನಂತರ ಏನಿದು ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಪರಭಾಷೆ, ತಮಿಳು, ಅದು ಇದು ನೂರೆಂಟಿದೆ ಅಂತೇಳಿ ನಾನು ಮೊಟ್ಟ ಮೊದಲು ಸುಮಾರು 60 ವರ್ಷದ ಹಿಂದೆ ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರ ಸಭೆಯಲ್ಲಿ ನನಗೆ 18 ಗೊತ್ತು. ಆ ಸಭೆಯಲ್ಲಿ ನಾನು ಭಾಷಣ ಅರಳೆಪೇಟೆ ಪೊಲೀಸ್ ಸ್ಟೇಷನ್ ಪಕ್ಕ ಮಾಡಿ ಮೇಲೆ ಹನುಮಂತಯ್ಯನವರು ಅಧ್ಯಕ್ಷತೆಯಲ್ಲಿ ವಟಾಳ ನಾಗರಾಜ್ ಭಾಷಣ. ಆ ಭಾಷಣ ಜನರಿಗೆ ಉಚ್ಚೇತ ಕುಡಿದು ಬಿಟ್ರು. ಸೊ ಅಲ್ಲಿಂದ ಶುರುವಾದ ಪ್ರವಾಹ ನಿಲ್ಲಿಲ್ಲ. ಕನ್ನಡ ನಿರಂತರವಾಗಿ ನಡ್ಕೊಂಡ್ಬಂದಿದೆ.